ಹಲೋ ಫ್ರೆಂಡ್ಸ್, ಈ ದಿನ ಬಂದು ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಪನ್ನೀರ್ ಟಿಕ್ಕಾ ನಮಗೆ ಸಾಯಂಕಾಲ ಟೀ ಟೈಮ್ನಲ್ಲಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಆಗಿರ್ಬೋದು, ಟೊಮೊಟೊ ಸಾಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಾಡೋಣ. ನಾನೊಂದು 200 ಗ್ರಾಮ್ ಪನ್ನೀರ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿ, ನಿಂಬೆ ಹುಳಿ ಒಂದು ಸ್ವಲ್ಪ ಹಿಂಡಿ ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಒಂದು 10 ನಿಮಿಷ ಇದನ್ನ ಹಾಗೆ ಬಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಮೊಸರು ಬೇಕಾಗುತ್ತೆ, ಗಟ್ಟಿಯಾಗಿರುವಂಥ ಮೊಸರು ಬೇಕಾಗುತ್ತೆ. ನಾನು ನೋಡಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಈ ಥರ ಗಟ್ಟಿಯಾಗಿ. ಇದಕ್ಕೆ ನಾವು ಯೋಗರ್ಟ್ ಕೂಡ ಹಾಕ್ಕೊಳ್ಬೋದು. ಈ ಒಂದು ಇದಕ್ಕೆ ಪನ್ನೀರ್ ಟಿಕ್ಕಿಗೆ ನಾನು ಮನೆಯಲ್ಲಿ ಮಾಡಿರುವಂಥ ಗಟ್ಟಿ ಮೊಸರು ನಾನು ತೋರಿಸ್ತಾ ಇದ್ದೀನಿ. ಸೈಡ್ ನೀನು ಪಿಕ್ಚರ್ ತೋರಿಸ್ತಾ ಇದ್ದೀನಲ್ಲ, ಒಂದು ಕಾಟನ್ ಬಟ್ಟೆಯಲ್ಲಿ ಆ ಒಂದು ಮೊಸರು ಹಾಕ್ಕೊಂಡು ಒಂದು 7 ರಿಂದ 8 ಗಂಟೆ ಹಾಗೆ ಬಿಟ್ಕೊಂಡ್ರೆ ಈ ಥರ ಗಟ್ಟಿಯಾಗಿ ಮೊಸರು ಸಿಗುತ್ತೆ ನಮಗೆ, ಗಟ್ಟಿ ಮೊಸರು. ಇಲ್ಲ ಮೊಸರು ಬೇಡ ಅಂದರೆ ನೀವು ಯೋಗರ್ಟು ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ, ನೀವು ತೊಗೊಂಬಂದು ಆ್ಯಡ್ ಮಾಡ್ಕೊಳ್ಬೋದು. ನಾನು 200 ಗ್ರಾಮ್ ಒಂದು ಪನ್ನೀರಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಈ ಒಂದು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಗಟ್ಟಿಯಾಗಿ, ಇದರಲ್ಲಿ ನೀರಿನ ಅಂಶನೇ ಇರಬಾರ್ದು. ಈ ಥರ ಹಾಕ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಒಂದು ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಆಮೇಲೆ ಆಮ್ಚೂರ್ ಪೌಡರ್ ಹುಳಿಗೆ ಬೇಕಾಗುತ್ತೆ, ಆಮೇಲೆ ಪೆಪ್ಪರ್ ಪೌಡರು, ಆಮೇಲೆ ಕಸೂರಿ ಮೇಥಿ ಅಂತೀವಲ್ಲ ಅದು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೇನು ಉಪ್ಪು ಹಾಕ್ತಾಯಿಲ್ಲ, ಅದೇ ಬ್ಲ್ಯಾಕ್ ಸಾಲ್ಟು ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು, ಸ್ವಲ್ಪ ಬೈಂಡಿಂಗ್ ಬರುತ್ತೆ, ಹಾಗಾಗಿ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ಆನಿಯನ್ ಕೂಡ ನಾನು ಹಾಕ್ತಾಯಿದ್ದೀನಿ, ಅದು ಕೂಡ ಸ್ವಲ್ಪ ಅಗಲವಾಗಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗಿದು ಕ್ಯಾಪ್ಸಿಕಮ್ಮು ಆನಿಯನ್ ಬೇಡ ಅಂದರೆ ಬರೀ ಪನ್ನೀರ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಮೊದಲಿಗೆ ನಾನು ಎಣ್ಣೆ ಹಾಕಿದ್ದಿಲ್ಲ, ಈಗ ಎಣ್ಣೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಲಿಸಿದ ಮ್ಯಾಗ ಒಂದು ಅರ್ಧ ಗಂಟೆ ಹಾಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಪನ್ನೀರ್ ಟಿಕ್ಕ ಮಾಡೋಕ್ಕೆ ಇದಕ್ಕೆ ಸ್ಟಿಕ್ ಬೇಕಾಗುತ್ತೆ. ನಾನೀಗ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಅದು ತೊಗೊಂಡು ಬಂದ ನಂತರ ಅದು ಸ್ವಲ್ಪ ಒಂದು ಮಾಡೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ನೀರಿನಲ್ಲಿ ನೆನೆಸ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಬೇಕ್ ಮಾಡೋಕ್ಕಲ್ಕ ಸುಟ್ಟುಬಿಡುತ್ತೆ ಕಡ್ಡಿ. ಅದಕ್ಕಾಗಿ ಒಂದು 10 ನಿಮಿಷ ನೆನೆಸಿ ಈ ಥರ ಪನ್ನೀರು, ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಈ ಥರ ಸ್ಟಿಕ್ನಲ್ಲಿ ಇದು ಮಾಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಇದು ನೀವು ಪ್ಯಾನ್ನಲ್ಲಿ ಕೂಡ ಬೇಕ್ ಮಾಡ್ಕೊಬೋದು, ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಈ ಓವನ್ನು ಅಥವಾ OTG ಪ್ಯಾನ್ನಲ್ಲಿ ಅದರಲ್ಲಾದರೂ ಮಾಡ್ಕೊಬೋದು. ನಾನು OTGಯಲ್ಲಿ ಮಾಡ್ತಾಯಿದ್ದೀನಿ. ಕೆಳಗಡೆ ಬಟರ್ ಪೇಪರ್ ಹಾಕಿದ್ದೀನಿ, ಯಾಕಂದರೆ ಇದು ಬೇಕಾಗಲ್ಕ ಆ ಆಯಿಲ್ ಥರ ಕೆಳಗೆ ಇಳಿಯುತ್ತೆ, ಹಾಗಾಗಿ ಪೇಪರ್ ಮೇಲೆ ಬೀಳುತ್ತೆ ಅಂತ ಹಾಕ್ಕೊಂಡಿದ್ದೀನಿ. 180 ಡಿಗ್ರಿಯಲ್ಲಿ ಒಂದು 15 ರಿಂದ 20 ನಿಮಿಷ ಬೇಕ್ ಮಾಡ್ಕೊತೀನಿ. ನೀವು ಅದೇ ಥರ ಪ್ಯಾನ್ನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಈಗ ಪನ್ನೀರ್ ಟಿಕ್ಕ, ಟೇಸ್ಟಿಯಾಗಿರುವಂಥ ಪನ್ನೀರ್ ಟಿಕ್ಕ ರೆಡಿಯಾಗಿದ್ದೇವೆ. ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.